ಓಕೆ ಸರ್, ನಾರ್ಮಲ್ ಬಂದ್ರಂದ್ರೆ ಮತ್ತೆ ನಾವು ತಗೋಬೇಕಲ್ಲ ಸರ್ ನಮ್ಮ ವ್ಯಾಪ್ತಿಗೆ. ಸರ್, ಈಗ ರಾಮ ಮಂದಿರ ಆಯಿತು, ಮಂಡ್ಯದಲ್ಲಿ ಭಗವದ್ ಧ್ವಜ ಅಥವಾ ಹನುಮ ಧ್ವಜದ್ದು ಸಾಕಷ್ಟು ವಿವಾದ ಆಗ್ತಾ ಇದೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ಮೇಲೆ. ಸರ್ಕಾರಕ್ಕೇನು ವಿವಾದ ಆಗ್ತಾ ಇಲ್ಲ. ಬಿ ಜೆ ಪಿಯವರು ಹತಾಶಗೊಂಡಿದ್ದಾರೆ. ಹತಾಶರಾದ ಬಿ ಜೆ ಪಿಯವರು ಏನಾದರೂ ಒಂದು ವಿಷಯ ಹಿಂಗೆ ಭಾವನಾತ್ಮಕ ವಿಷಯಗಳ ಮೇಲೆ ಏನೋ ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವೇನು ಗ್ಯಾರಂಟಿ ಕಾರ್ಯಕ್ರಮದ ಮೂಲಕ 1 ಕೋಟಿ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವಂಥ ಕ್ರಾಂತಿಕಾರಕ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇದು ಕೇವಲ ನಮ್ಮ ರಾಜ್ಯದಲ್ಲಿ ಕ್ರಾಂತಿಕಾರಕ ಅಥವಾ ಐತಿಹಾಸಿಕ ಅಲ್ಲ. ಯು ಶೋ ಮಿ ಎ ಸಿಂಗಲ್ ಕಂಟ್ರಿ ವೇರ್ 1 crore people, families which are below poverty line have been lifted over the poverty line, who have brought to the middle class family level. ಒಂದು ಉದಾಹರಣೆ ತೋರಿಸಿ. ಇಂಥದನ್ನು ಈ ಕ್ರಾಂತಿಕಾರಕವಾಗಿರ್ತಕ್ಕಂಥ ಈ ನಮ್ಮ ಕಾರ್ಯಕ್ರಮವನ್ನು ಹೇಗಾದರೂ ಮಾಡಿ ಜನರ ಗಮನದಿಂದ ಸರಿಸಬೇಕು, ದೂರ ಮಾಡಬೇಕು ಅನ್ನುವಂಥ ಪ್ರಯತ್ನವೇ ಇವೆಲ್ಲ ಗೊಂದಲ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮ. ಇದರಿಂದ ಏನೂ ಆಗೋದಿಲ್ಲ, ಜನ ಅರ್ಥೈಸ್ಕೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮದ ಬಗ್ಗೆ ಹೊಂದಿರತಕ್ಕಂಥ ಪ್ರೀತಿ, ಅಭಿಮಾನ, ಅದರಿಂದ ಅವರು ಹತಾಶರಾಗಿದ್ದಾರೆ. ಅದಕ್ಕೆ ಅವರು ಈ ರೀತಿ ಆಡ್ತಾ ಇದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರು RSS ಬಗ್ಗೆ ಅಥವಾ BJP ಸಿದ್ಧಾಂತಗಳು ಸಾಕಷ್ಟು ಟೀಕೆ ಮಾಡ್ತಿದ್ರು. ಇವತ್ತು ಅವರೇ ಕೇಸರಿ ಶಾಲೆ ಹಾಕಿ ಪ್ರತಿಭಟನೆ ಮಾಡ್ತಿದ್ರು ಪರಿಸ್ಥಿತಿ ಬಂತಲ್ಲ. ಅಂದರೆ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಕೊಡೋದಕ್ಕೆ ಎಳ್ಳಷ್ಟು ಹಿಂದೆ ನೋಡೋದಿಲ್ಲ ಅಂಥೇಳಿ ಇಷ್ಟೇ ನಾವು ಭಾವಿಸ್ಬೋದು. ಓಕೆ ಸರ್, ಇನ್ನು ಗರ್ವಪಡಿಸಿ ಬಗ್ಗೆ ಶಂಕರ ಪಾಟೀಲ್ ಮುನಿಯನಕೊಪ್ಪ ಅವರ ಬಗ್ಗೆ ತಾವು ತಮ್ಮ ಮಾತುಕೊಂಡು ಹೋದರು ಅಂತ ಹೇಳಿ. ನನಗೆ ಇವತ್ತೂ ಅವ್ರ ಬಗ್ಗೆ